ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್ ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೈಕ್ರೋಟಚ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್. ಲೆನೋವೊ ಎಕ್ಸ್ಕ್ಲೂಸಿವ್ ಸ್ಟೋರ್, CTS ನಂಬರ್ 2780, ಬ್ಲಾಕ್ ನಂಬರ್ 7, NV ಕಾಂಪ್ಲೆಕ್ಸ್, SB ಟೆಂಪಲ್ ರೋಡ್, ಕಲಬುರಗಿ. ಕಾಂಟ್ಯಾಕ್ಟ್ ನಂಬರ್ 8495958885. Just Club, a unique place in Kalburgi. Kalburgi's most exclusive club for you. Enjoy the luxurious spaces. Just Club spread over 7 acres with lush green lawn and natural ambience. Dive into the water and distress yourself in half Olympic swimming pool. International standards, 4 courts, a badminton hall. Spend a day with the sport you love. Just Club provides lawn tennis court, basketball court. Release the stress and anxiety. Walking, jogging and yoga space. Just Club Restaurants serves a wide choice of Indian vegetarian and non-vegetarian cuisines. Spacious interior offers a private dining facility for an intimate dinner for couple, casual drink and brunch with friends. For membership and more details, visit a new destination for your joyful life. Just Club. Upins Farm near Koranti Hanuman Temple, Naganalli Road, Kalburgi. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ ಐತಿಹಾಸಿಕ ಕೋಟೆಯಲ್ಲಿನ ಅಕ್ರಮ ಮನೆಗಳ ತೆರವಿಗೆ ಜಿಲ್ಲಾಧಿಕಾರಿಗಳ ಸೂಚನೆ. ವೀರಶೈವ ಲಿಂಗಾಯತ ಸ್ವಾಭಿಮಾನಿಗಳ ಬಳಗದಿಂದ ಯುಪಿಎಸ್ಸಿ ಟಾಪರ್ ಡಾಕ್ಟರ್ ವಿನಯ್ ಗಾದಗೆಗೆ ಸನ್ಮಾನ. ಮುಂಗಾರು ಅವಧಿ ಆರಂಭಗೊಂಡಿದ್ರೂ ಜಿಲ್ಲೆಯಲ್ಲಿ ಅಗತ್ಯ ಪ್ರಮಾಣದ ರಸಗೊಬ್ಬರ ದಾಸ್ತಾನು ಮಾಡಿಕೊಳ್ಳುವಲ್ಲಿ ಜಿಲ್ಲಾಡಳಿತ ವಿಫಲ. ಶರಣಪ್ರಕಾಶ್ ಪಾಟೀಲ್.
ಈಗ ವಾರ್ತೆಗಳ ವಿವರ. ಕಲಬುರಗಿಯ ಐತಿಹಾಸಿಕ ಕೋಟೆ ಅದನ್ನ ಕಾಪಾಡುವ ಮತ್ತು ಸಂರಕ್ಷಿಸುವ ಜವಾಬ್ದಾರಿ ಸರ್ಕಾರದಲ್ಲದೆ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇರುತ್ತೆ. ಆದ್ರೆ ಅಲ್ಲಿ ಮಾತ್ರ ಜನರು ಅಕ್ರಮವಾಗಿ ಮನೆಗಳನ್ನ ಕಟ್ಟಿಕೊಂಡು ವಾಸಿಸುತ್ತಿದ್ದಾರೆ. ಜಿಲ್ಲಾಡಳಿತ ಅವರನ್ನ ತೆರವುಗೊಳಿಸಲು ಏನೆಲ್ಲಾ ಪ್ರಯತ್ನ ಮಾಡಿದ್ರು ಯಾರೇ ಅಂತಿರ್ಲಿಲ್ಲ. ಆದ್ರೆ ಈಗ ಕೋರ್ಟ್ ಮನೆಗಳನ್ನ ತೆರವು ಮಾಡಲು ಜಿಲ್ಲಾಡಳಿತಕ್ಕೆ ಆದೇಶ ನೀಡಿದ್ದು ಮನೆ ಖಾಲಿ ಮಾಡಿಸಲು ಜಿಲ್ಲಾಡಳಿತ ಸಿದ್ಧತೆಯನ್ನ ಮಾಡ್ತಿದೆ. 1347ರಲ್ಲಿ ಬಹುಮನಿ ಸುಲ್ತಾನರು ಬಿಜಾಪುರದಿಂದ ತಮ್ಮ ರಾಜ್ಯವನ್ನ ಕಲಬುರ್ಗಿಗೆ ವಿಸ್ತರಿಸಿ ತಮ್ಮ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ಆದ್ರೆ ಅವರ ಆಳ್ವಿಕೆಯ ನಂತರ ಈ ಕೋಟೆಯಲ್ಲಿ ಹಲವು ವರ್ಷಗಳಿಂದ ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ನಿರ್ಮಿಸಿಕೊಂಡು ವಾಸ ಮಾಡ್ತಿದ್ದಾರೆ. ಪುರಾತತ್ವ ಇಲಾಖೆ ನಿಯಮದ ಪ್ರಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಐತಿಹಾಸಿಕ ಸ್ಥಳದಲ್ಲಿ ಯಾರೊಬ್ಬರು ಸಹ ಮನೆಗಳನ್ನ ಕಟ್ಕೊಂಡು ವಾಸ ಮಾಡಬಾರದೆಂಬ ನಿಯಮವಿದೆ. ಆದ್ರೆ ಕಲಬುರ್ಗಿ ಕೋಟೆಯಲ್ಲಿ ಸುಮಾರು 282ಕ್ಕೂ ಅಧಿಕ ಮನೆಗಳು ಕಟ್ಕೊಂಡು ನೂರಾರು ಕುಟುಂಬಗಳು ವಾಸ ಮಾಡ್ತಿವೆ. ಅವರನ್ನ ಅಲ್ಲಿಂದ ತೆರವುಗೊಳಿಸಿ ಬೇರೆಡೆಗೆ ಸ್ಥಳಾಂತರಿಸುವ ಬಗ್ಗೆ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆಯವರು ಹಲವು ಸಲ ಮನವೊಲಿಸಿದ್ರು ಸಹ ಅಲ್ಲಿಯ ನಿವಾಸಿಗಳು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಜಾಗ ಖಾಲಿ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಕಲಬುರಗಿ ಜಿಲ್ಲಾಧಿಕಾರಿಗೆ ಕೋಟೆಯಲ್ಲಿದ್ದ ಜನರಿಗೆ ಜಾಗ ಖಾಲಿ ಮಾಡಿಸುವಂತೆ ಆದೇಶ ನೀಡಿದೆ. ಅಲ್ಲದೆ ಕೋಟೆಯಲ್ಲಿ ವಾಸವಿರುವ ಬಡ ಕುಟುಂಬಕ್ಕೆ ಮಾನವೀಯತೆಯ ಆಧಾರದ ಮೇಲೆ ಅವರಿಗೆ ಬೇರೆಡೆ ಸ್ಥಳಾಂತರಗೊಳಿಸಿ ಅವರಿಗೆ ಮನೆ ಕಟ್ಟಿಕೊಡುವಂತೆ ಆದೇಶ ಮಾಡಿರೋದ್ರಿಂದ ನ್ಯಾಯಾಲಯದ ಆದೇಶದಂತೆ ಜಿಲ್ಲಾಧಿಕಾರಿ ಅವರಿಗೆ ನಗರದ ಹೊರವಲಯದ ಜಾಫರಾಬಾದ್ ಬಳಿ ಸ್ಥಳ ಗುರುತಿಸಿ ವಸತಿ ಕಲ್ಪಿಸಿಕೊಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಅಲ್ಲದೆ ಅವರಿಗೆ ಮನೆ ಹಂಚಿಕೆ ಮಾಡಲು ದಾಖಲೆಗಳನ್ನ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಿದ್ದಾರೆ. 2018ರಲ್ಲಿ ಶರಣ್ ದೇಸಾಯಿ ಅನ್ನೋರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು PIL ಅನ್ನು ಸಲ್ಲಿಸಿರ್ತಾರೆ. ಇದು ಏನು ಫೋರ್ಟ್ ಇದೆ, ಗುಲ್ಬರ್ಗ ಫೋರ್ಟು, ಇದು ತುಂಬ ಐತಿಹಾಸಿಕ ಫೋರ್ಟು, ಹಿಸ್ಟಾರಿಕ್ ಫೋರ್ಟು. ಇದನ್ನು ಪ್ರಿಸರ್ವೇಷನ್ ಆಗಿಲ್ಲ. ಪ್ರಿಸರ್ವೇಷನ್ ಯಾಕಾಗಿಲ್ಲ ಅಂದರೆ ಒಳಗೆ ಜನಗಳು ಇಲ್ಲಿಗಲ್ ಆಗಿ ವಾಸವಾಗಿದ್ದಾರೆ. ಇದು ಪ್ರೊಟೆಕ್ಟೆಡ್ ಏರಿಯಲ್ಲಿ ಬರುತ್ತೆ. ಇಲ್ಲಿ ಯಾರೂ ವಾಸವಾಗಿರೋಕ್ಕೆ ಅಥವಾ ಬೇರೆ ಏನೇ ಆ್ಯಕ್ಟಿವಿಟಿ ಮಾಡೋಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ, ಆದರೂ ಮಾಡ್ತಿಲ್ಲ ಅಂತ. ಏನ್ಷಿಯಂಟ್ ಮಾನ್ಯುಮೆಂಟ್ ಆ್ಯಕ್ಟ್ ಪ್ರಕಾರ ಡಿಸ್ಟ್ರಿಕ್ಟ್ ಜಿಲ್ಲಾಧಿಕಾರಿಯವರು ಏನೇ ASI ಪ್ರಾಪರ್ಟೀಸ್ ಇರುತ್ತೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು. ಅದ್ರ ಪ್ರಕಾರ ನಾನು ಒಬ್ಬ ಪಾರ್ಟಿಯಾಗಿರ್ತೀನಿ ಆ ಇದರಲ್ಲಿ. ಅದರ ತಕ್ಕಂಗೆ ಇದು 2018ರಿಂದ ಇಲ್ಲಿವರೆಗೂ ಕೇಸ್ ನಡೆಸ್ಕೊಂಬಂದಿದ್ದು ಇಂದಿನ ಜಿಲ್ಲಾಧಿಕಾರಿಗಳು ಕೋರ್ಟ್ ಮುಂದೆ ನಾವು ಇವ್ರನ್ನ ಬೇರೆ ಕಡೆ ವಾಸಕ್ಕೆ ರಿಹಾಬಿಲಿಟೇಟ್ ಮಾಡೋಕ್ಕೆ ಇಷ್ಟ ಇದೆ, ಅವ್ರನ್ನ ಹಾಗೆ ಎವಿಕ್ಟ್ ಮಾಡೋಕ್ಕೆ ಇಲ್ಲ ಅಂತ ಹೇಳಿ ಸಲ್ಲಿಸಿದರು. ಅದರಂಗೆ ನಾವು 282 ಜನಕ್ಕೆ ಒಂದು ಮನೆಯನ್ನು ಸ್ಲಮ್ ಬೋರ್ಡಿಂದ ಮನೆ ಮಾಡಿಸಿ ಜಾಫರಾಬಾದಲ್ಲಿ 3 ಎಕರೆಯನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಆದರೆ ಆ ಸ್ಕೀಮ್ ಎಲಿಜಿಬಲ್ ಆಗಲಿಕ್ಕೆ ಅವರು ಪ್ರತಿಯೊಬ್ಬರು ಫ್ಯಾಮಿಲಿಯವರು BPL ಕಾರ್ಡು, ಆಧಾರ್ ಕಾರ್ಡು ಅದೆಲ್ಲ ಕೊಡಬೇಕು. ಅದನ್ನು ಕೊಟ್ಟು ನಮ್ಗೆ ಸಹಕರಿಸಿದ್ರೆ ನಾವು ಅವ್ರಿಗೆ ಎಲಿಜಿಬಿಲಿಟಿ ತೋರಿಸಿ ಅದನ್ನ ರಿಹಾಬಿಲಿಟೇಟ್ ಮಾಡಬೇಕು ಅಂತ ಇರೋದು. ಬಟ್ ಸಹಕಾರ ಮಾಡಿಲ್ಲ ಅಂದರೆ ನಾವು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕಾಗುತ್ತೆ. ನಮ್ಗೆ ಸಹಕಾರ ಸಿಗ್ತಿಲ್ಲ. ನೀವು ಏನು ಮುಂದಿನ ಡೈರೆಕ್ಷನ್ ಕೊಡ್ತೀರಾ, ಕೋರ್ಟ್ನವ್ರು ಏನು ಮುಂದಿನ ಡೈರೆಕ್ಷನ್ ಕೊಡ್ತೀರಾ ಅದಕ್ಕೆ ತಕ್ಕಂಗೆ ನಾವು ಮಾಡ್ತೀವಿ. ಕೇಂದ್ರ ಲೋಕ ಸೇವಾ ಆಯೋಗದ UPSC ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುವ ಡಾಕ್ಟರ್ ವಿನಯ್ ಕುಮಾರ್ ಶಂಗಶೆಟ್ಟಿ ಅವರಿಗೆ ಸನ್ಮಾನಿಸಲು ಇದೇ ಜೂನ್ 12ರಂದು ನಗರದ ಪತ್ರಿಕಾ ಭವನದಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ವೀರಶೈವ ಲಿಂಗಾಯತ ಸ್ವಾಭಿಮಾನಿಗಳ ಬಳಗದ ಅಧ್ಯಕ್ಷ MS ಪಾಟೀಲ್ ಅರಿಬೋಳು ತಿಳಿಸಿದ್ದಾರೆ. ಇಲ್ಲಿನ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. UPSC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸುವ ಮೂಲಕ ಪರೀಕ್ಷೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ತೇರ್ಗಡೆಗೊಂಡಿರುವ ಡಾಕ್ಟರ್ ವಿನಯ್ ಅವರನ್ನ ವೀರಶೈವ ಲಿಂಗಾಯತ ಸ್ವಾಭಿಮಾನಿಗಳ ಬಳಗದ ವತಿಯಿಂದ ಜೂನ್ 12ರಂದು ಬೆಳಗ್ಗೆ 11:30ಕ್ಕೆ ಸನ್ಮಾನಿಸಲಾಗುವುದು ಎಂದಿದ್ದಾರೆ. ನಡೆದಾಡುವ ದೇವರಿಂದ ಪ್ರಸಿದ್ಧರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅವಾ ಮಲ್ಲಿನಾಥ್ ಮಹಾರಾಜರು ನೀರ್ಗುಡಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ಜೈ ಭಾರತ ಮಾತಾ ಸೇವಾ ಸಮಿತಿ ನವದೆಹಲಿ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿದ್ದಾರೆ. ಅದರ ಜೊತೆಗೆ ಘನ ಉಪಸ್ಥಿತಿಯನ್ನು ಶ್ರೀ ಚತಸ್ಥಲ ಬ್ರಹ್ಮ ಸೋಮಶೇಖರ ಶಿವಾಚಾರ್ಯರು ಕಂಬಳೇಶ್ವರ ಮಠ ಚಿತ್ತಾಪ್ ವಹಿಸಲಿದ್ದಾರೆ. ಅದರ ಜೊತೆಗೆ ಉದ್ಘಾಟನೆಯನ್ನು ಕಲಬುರಗಿ ಜಿಲ್ಲೆಯ ಒಂದು ದಕ್ಷ ಆಡಳಿತಗಾರರು, ಒಂದು ದಕ್ಷ ಅಧಿಕಾರಿಗಳಾಗಿ ಕಲಬುರಗಿ ಜಿಲ್ಲೆಯ ಜನರ ಮನವನ್ನು ಗೆದ್ದಿರ್ತಕ್ಕಂಥ ಶ್ರೀ ಯಶವಂತ್ ವಿ ಗುರುಕರ್ ಸರ್ ಅವರು ಜಿಲ್ಲಾಧಿಕಾರಿಗಳು ಕಲಬುರಗಿ ಅವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಇವತ್ತು ದಿವಸ ನಮ್ಮ ಸಮಾಜದ ಹಿರಿಯ ಮುಖಂಡರು ಮತ್ತು ಮಾಜಿ ಉಪಸಭಾಪತಿಗಳು ಮತ್ತು
ಮತಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮತ್ತು ಬಸವ ಪ್ರೇಮಿಗಳಾಗಿರ್ತಕ್ಕಂಥ ಬಸವ ಚಿಂತಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ BR ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಪ್ರಭು ಪಾಟೀಲ್ ಮಾಗಾವ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶರಣಕುಮಾರ್ ಮೋದಿ ಅವರು ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಶ್ರೀಮತಿ ಭಾಗೀರಥಿ ಗುನ್ನಪ್ಪ ಮಹಿಳಾ ಘಟಕದ BJP ಗ್ರಾಮೀಣ ಘಟಕದ ಅಧ್ಯಕ್ಷರು ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಹೋದ ಬಾರಿನೂ ಕೂಡ UPSC ಪಾಸ್ ಕಲಬುರಗಿ ಜಿಲ್ಲೆಯ ಒಬ್ಬ ಸೋದರಿ ಪಾಸ್ ಆಗಿದ್ರು. ಅವರಿಗೂ ಕೂಡ ಪ್ರಥಮವಾಗಿ ನಮ್ಮ ಮಹಾಸಭೆಯಿಂದ ಗುರುತಿಸಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದ್ದೀವಿ. ಅದೇ ರೀತಿ ಈಗ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯಿಂದ ಏನು UPSC ಪರೀಕ್ಷೆಯಲ್ಲಿ ಟಾಪರ್ ಆಗಿ ಹೊರಹೊಮ್ಮಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಕೀರ್ತಿ ತಂದಿರತಕ್ಕಂಥ ವಿನಯ್ ಕುಮಾರ್ ಸಂಶೆಟ್ಟಿ ಗಾರ್ಗೆ ಅವರಿಗೆ ಅಭಿನಂದನೆ ಸಮಾರಂಭ ಏರ್ಪಡಿಸಿದ್ದೇವೆ. ಇದು ಮಾಡೋ ಉದ್ದೇಶ ಏನಂತಂದರೆ ನಮ್ಮ ಭಾಗದಲ್ಲಿ ಇಂತಿಂಥ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಜನಸಂಖ್ಯೆ, ಹೆಚ್ಚಿನ ಯುವಕ ಯುವತಿಯರು ಕೂಡ ನಾವು ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದರೆ, ನಾವು ಒಂದು ಪ್ರತಿಭಾವಂತರಾದರೆ, ನಾವು ಒಂದು ಟಾಪರ್ ಇದಾದರೆ ನಮಗೂ ಗೌರವ ಸನ್ಮಾನ ಸಿಗುತ್ತಾವೆ ಅಂತಕ್ಕಂಥ ಒಂದು ಉದ್ದೇಶದಿಂದಲಾದರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿದ್ಯಾಭ್ಯಾಸದಲ್ಲಿ ಗಮನ ಕೊಡಲಿ ಅನ್ನೋ ಉದ್ದೇಶದಿಂದ, ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸದಸ್ಯರು ಮತ್ತು ಸಮಾಜ ಧರ್ಮಾಭಿಮಾನಿಗಳು ಕೂಡ ಭಾಗವಹಿಸಬೇಕಂತ ತಮ್ಮ ಮಾಧ್ಯಮದ ಮುಖಾಂತರ ನಾನು ಜನತೆಯಲ್ಲಿ ಮನವಿ ಮಾಡ್ತೇನೆ. ಡಾಕ್ಟರ್ ರಾಜಶೇಖರ್ ಬಂಡೆ ಮತ್ತು ಭಾಗೀರಥಿ ಗುನ್ನಾಪುರ್ ಹಾಗೂ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು. ಮುಂಗಾರು ಅವಧಿ ಆರಂಭಗೊಂಡಿದ್ದರೂ ಜಿಲ್ಲೆಯಲ್ಲಿ ಅಗತ್ಯ ಪ್ರಮಾಣದ ರಸಗೊಬ್ಬರ ದಾಸ್ತಾನು ಮಾಡಿಕೊಳ್ಳುವಲ್ಲಿ ಜಿಲ್ಲಾಡಳಿತ ವಿಫಲಗೊಂಡಿದೆ ಎಂದು ಮಾಜಿ ಸಚಿವ ಹಾಗೂ ಕೆಪಿಸಿಸಿ ಉಪಾಧ್ಯಕ್ಷ ಡಾಕ್ಟರ್ ಶಣ್ಪ್ರಕಾಶ್ ಪಾಟೀಲ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದುವರೆಗೆ ಕೇವಲ 6,000 ಟನ್ ರಸಗೊಬ್ಬರ ಮಾತ್ರ ರೈತರಿಗೆ ವಿತರಣೆ ಮಾಡಲಾಗಿದೆ. ವಾಸ್ತವದಲ್ಲಿ ಪ್ರತಿ ಮುಂಗಾರು ಅವಧಿಗೆ ಜಿಲ್ಲೆಯಲ್ಲಿ 50,000 ಟನ್ ರಸಗೊಬ್ಬರ ಬೇಕಾಗುತ್ತೆ. ಕಳೆದ ವರ್ಷದ ಮುಂಗಾರು ಅವಧಿಯಲ್ಲಿ 36,000 ಟನ್ ರಸಗೊಬ್ಬರ ವಿತರಣೆ ಮಾಡಲಾಗಿದೆ. ಎಂದ್ಮೇಲೆ ಈಗಿರುವ ಕೇವಲ 2,000 ಟನ್ ದಾಸ್ತಾನು ಯಾವುದಕ್ಕೂ ಸಾಕಾಗೋದಿಲ್ಲ ಎಂದು ಆಶ್ಚರ್ಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಜಿಲ್ಲೆಯಲ್ಲಿ ರೈತರು ರಸಗೊಬ್ಬರದ ಸಮರ್ಪಕ ಪೂರೈಕೆಯಲ್ಲಿ ಹೈರಾಣಾಗ್ತಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕುರಿತು ತಲೆ ಕೆಡಿಸಿಕೊಳ್ಳದೆ ನಾಪತ್ತೆಯಾಗಿದ್ದಾರೆ ಎಂದು ಪಾಟೀಲ್ ಅವರು ಟೀಕಿಸಿದ್ರು. ಕಳೆದ ವರ್ಷದ ಮುಂಗಾರು ಅವಧಿಯಲ್ಲಿ ಸೇಡಂ ತಾಲೂಕಿನ ಸುಮಾರು 2,500 ಎಕರೆ ಪ್ರದೇಶದಲ್ಲಿ ರೈತರು ಬಿತ್ತನೆ ಮಾಡಿದ್ದ ಹೆಸರು ನಕಲಿ ಎಂದು ಸಾಬೀತಾಗಿತ್ತು. ಹೀಗೆ ರೈತರಿಗೆ ನಕಲಿ ಬೀಜ ಮಾರಾಟ ಮಾಡಿದ ಅನಧಿಕೃತ ಮಾರಾಟಗಾರರ ವಿರುದ್ಧ ದೂರು ದಾಖಲಿಸಲಾಗಿತ್ತು. ಪ್ರಕರಣ ನಡೆದು ವರ್ಷವಾದರೂ ಈವರೆಗೂ ತಪ್ಪಿತಸ್ಥರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿಲ್ಲ. ಉದ್ದೇಶಪೂರ್ವಕವಾಗಿಯೇ ಪ್ರಕರಣವನ್ನ ಮುಚ್ಚಿ ಹಾಕುವ ಯತ್ನ ನಡೆದಿದೆ ಎಂದು ಮಾಜಿ ಸಚಿವ ಡಾಕ್ಟರ್ ಶಣ್ಪ್ರಕಾಶ್ ಪಾಟೀಲ್ ನೇರ ಆರೋಪ ಮಾಡಿದ್ರು. ಮಳೆ ಒಂದು ವೇಳೆ ಮುಂಗಾರು ಸ್ಟಾರ್ಟ್ ಆದರೆ ಇಮಿಡಿಯೇಟ್ಲಿ ಇವತ್ತು ರೈತರಿಗೆ ಗೊಬ್ಬರ ಒದಗಿಸಲಿಕ್ಕೆ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ನಮ್ಮ ಜಿಲ್ಲೆಯ ದುರಾದೃಷ್ಟ ಏನಂತಂದರೆ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾವಾಗ ಸೂಕ್ತ ಸಮಯದಲ್ಲಿ ಬಂದು ಇಲ್ಲಿ ಅಧಿಕಾರಿಗಳ ಸಭೆ ಕರೆದು, ಯಾಕಂದರೆ ಇವತ್ತು ಮುಂಗಾರು ಈಗಾಗಲೇ ಸ್ಟಾರ್ಟ್ ಆಗ್ತಕ್ಕಂಥ ಜೂನಲ್ಲಿ ಮುಂಗಾರು ಇರ್ತದೆ. ಇಲ್ಲಿ ಬಂದು ಮೀಟಿಂಗನ್ನು ಕರೆದು ಇಲ್ಲಿ ರೈತರಿಗೆ ಗೊಬ್ಬರ ಬೀಜ ಒದಗಿಸಬೇಕು, ಅದರ ದಾಸ್ತಾನು ಆಗಬೇಕು ಅಂತಕ್ಕಂಥ ಒಂದು ಮೀಟಿಂಗ್ ಮಾಡಬೇಕು ಅಂತಕ್ಕಂಥ ಸೌಜನ್ಯತೆ ಮತ್ತು ಕಳಕಳಿ ಅವರಿಗಿಲ್ಲ. ಮತ್ತು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು BJP ನಾಯಕರಿದ್ದಾರೆ ಅಥವಾ ಶಾಸಕರಿದ್ದಾರೆ, ಅವರಿಗೆ ಇದ್ರ ಬಗ್ಗೆ ಆಸಕ್ತಿನೇ ಇಲ್ಲ. ಅವರು ಇದು ಬಹಳ ದೊಡ್ಡ ದುರಾದೃಷ್ಟ. ನಮ್ಮ ರೈತರಿಗೆ ಒಂದು ಬೀದಿಗೆ ಬಿಟ್ಟಿದ್ದಾರೆ. ಅವ್ರಿಗೆ ಗೊಬ್ಬರ ಕೊಡ್ತಕ್ಕಂಥ ಯೋಗ್ಯತೆ ಇಲ್ಲ, ಒಂದು ಪೂರ್ವಭಾವಿ ಸಭೆ ಇಲ್ಲ. ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ವಿಶೇಷವಾಗಿ ಸರ್ಕಾರ ಏನು ಅಧಿಕಾರಿಗಳನ್ನು ಕರೆದು ನಮ್ಮ ಜಿಲ್ಲೆಯ ಬಿತ್ತನೆ ಕ್ಷೇತ್ರ ಎಷ್ಟಿದೆ, ನಮ್ಮ ಬೀಜಗಳ ದಾಸ್ತಾನು ಕೂಡ ಇಲ್ಲ. ಇವತ್ತು ಈಗ ಕೇಳಿದ್ರೆ ಇದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ರೈತರು ಮಾತ್ರ ಗೊಬ್ಬರಕ್ಕಾಗಿ ಮೇನು ಮತ್ತು ಬೀಜಕ್ಕಾಗಿ ಪರದಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಗೆ DAP ಅವಶ್ಯಕತೆ ಸುಮಾರು 50,000 ಟನ್ ಇದೆ ಮುಂಗಾರಿಗೆ. ದಿಸ್ ಈಸ್ ಆಸ್ ಪರ್ ದ ಅಡ್ವೈಸ್ ಆಫ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ.
ಆ್ಯಂಡ್ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ 50,000 ಟನ್ ನಮಗೆ ಇಲ್ಲಿ ಬೇಕಾಗ್ತದೆ. ನೀವು ಕಳೆದ ಒಂದು ಮಾನದಂಡ ಕಳೆದ ವರ್ಷನೂ 30,000 ಮೆಟ್ರಿಕ್ ಟನ್ನು DAP ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೋಗಿದೆ ಸುಮಾರು. ಇವತ್ತು ಈ ಸರ್ಕಾರ ಇಲ್ಲಿವರೆಗೆ ಕೇವಲ 6,000 ಟನ್ ಮಾತ್ರ ಇವತ್ತು ವಿತರಣೆ ಮಾಡಿದೆ. ಕೇವಲ 6,000 ಕೇಳಿದ್ರೆ ನಮ್ಮ ಹತ್ರ 2,000 ಟನ್ ಇನ್ನು ಬಫರ್ ಇದೆ, ಇನ್ನು ಮುಂದೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಕಿಂಚಿತೂ ಕೂಡ ಇವತ್ತು ರೈತರ ಬಗ್ಗೆ ಕಾಳಜಿ ಇಲ್ಲ. ಇದು ಬಹಳ ಸ್ಪಷ್ಟ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಇನ್ನೂ ನಿದರ್ಶನ ಬೇಕಾಗಿಲ್ಲ ಅಂತಕ್ಕಂಥದ್ದು ನನ್ನ ಆಗ್ರಹ ಇದೆ. ಯಾಕಂತಂದ್ರೆ ಸರ್ಕಾರದ ಕರ್ತವ್ಯ ಏನು? ನಾವು ಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ನಾವು MLA ಕೆಲಸ ಮಾಡಿದ್ದೀವಿ. ಯಾವುದೇ ಮುಂಗಾರು ಬರ್ತಕ್ಕಂಥ ಸಂದರ್ಭದಲ್ಲಿ ಮುಂಚೆನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದು ಜಿಲ್ಲೆಯಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಗೊಬ್ಬರ ಎಷ್ಟು ದಾಸ್ತಾನಿದೆ, ನಮ್ಮ ಬೇಡಿಕೆ ಏನಿದೆ, ಬೀಜ ನಮ್ಗೇನು ಬೇಡಿಕೆ ಇದೆ, ಏನು ದಾಸ್ತಾನಿದೆ, ಮತ್ತು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಏನಾದರೂ ನ್ಯೂನತೆ ಇದೆಯಾ, ಅಥವಾ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಿಂದಿನ ವರ್ಷ ಯಾವ್ದಾವುದು ಬೀಜಕ್ಕೆ ಬೇಡಿಕೆ ಇತ್ತು, ಯಾವ ಬೀಜಕ್ಕೆ ನಮಗೆ ಕೊರತೆ ಆಗಿದೆ, ಯಾವ ತಾಲೂಕಿನಲ್ಲಿ ಏನೇನು ಬಿತ್ತನೆ ಆಗ್ತದೆ, ಮುಂಗಾರಿನಲ್ಲಿ ಯಾವ್ಯಾವ ಬೀಜ ದಾಸ್ತಾನು ಮಾಡಬೇಕು, ಯಾವ್ಯಾವ ಗೊಬ್ಬರನೋ ದಾಸ್ತಾನು ಮಾಡಬೇಕು ಅಂತಕ್ಕಂಥ ಮೀಟಿಂಗ್ ಮಾಡ್ತಕ್ಕಂಥದ್ದು ಇದು ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಇದು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಲಬುರಗಿ ಹಾಗೂ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಹಯೋಗದೊಂದಿಗೆ ಒಂದು ದಿನದ ಕಾರ್ಯಾಗಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ICT ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586. Just Club, a unique place in Kalburgi. Kalburgi's most exclusive club for you. Enjoy the luxurious spaces. Just Club spread over 7 acres with lush green lawn and natural ambience. Unparalleled service, extensive amenities, and amiable atmosphere. Just Club offers a premium lifestyle destination for events, kitty parties, cocktail parties, birthday celebrations, engagement ceremonies,
marriage receptions, dealers meet or CME meetings, board meetings or corporate meetings, anniversaries, festival celebrations, and a lot more. Please contact the club office for more details on plans and pricing. visit Just Club, a new destination for your joyful life. Uppin's Farm near Koranti Hanuman Temple, Nagnalli Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಲಬುರಗಿ ಹಾಗೂ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಸಹಯೋಗದೊಂದಿಗೆ ವ್ಯಕ್ತಿತ್ವ ವಿಕಾಸನ ಹಾಗೂ ವೃತ್ತಿ ಜೀವನಕ್ಕೆ ಉತ್ಸಾಹ ಕಾರ್ಯಾಗಾರವನ್ನು ಶಹಾಬಾದ್ ರಸ್ತೆಯಲ್ಲಿ ಶೆಟ್ಟಿ ಇನ್ಸ್ಟಿಟ್ಯೂಟ್ನಲ್ಲಿ ನಡೆಯಿತು. ಅತಿಥಿಗಳು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ರೋಹಿಣಾಕ್ಷ ಅವರು ಮಾತನಾಡಿ, ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿನಿಯರ ಮುಂದಿನ ಭವಿಷ್ಯಕ್ಕಾಗಿ ಸಮಗ್ರ ಸಹಾಯವನ್ನ ನೀಡುತ್ತಾ ಬಂದಿದೆ ಎಂದು ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ರು. ಮಾರ್ಕೆಟ್ಗೆ ಹೋದ್ರೆ, ಮಾರ್ಕೆಟ್ ಅಂದ್ರೆ ಕಲಬುರಗಿ ಮಾರ್ಕೆಟಿಗೆ ಅಲ್ಲ, ಸಿಇಟಿ ತರಬೇತಿಯನ್ನು ಕೊಡುವ ಮಾರ್ಕೆಟ್ಗೆ ಹೋದ್ರೆ ಇದು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಪಡೆಯುವಂತಹ ತರಬೇತಿ. ಆದರೆ ಒಂದು ಸಂಸ್ಥೆ ತನ್ನ ಸಾಮಾಜಿಕ ಬದ್ಧತೆಯನ್ನು, ತನ್ನ ಸಾಮಾಜಿಕ ಕಾಳಜಿಯನ್ನು ಹೇಗೆ ಪ್ರಕಟಿಸಬಹುದು ಅನ್ನುವುದಕ್ಕೆ ಈ ಸಂಸ್ಥೆ ಒಂದು ಒಳ್ಳೆಯ ಮಾದರಿಯನ್ನು ರೂಪಿಸಿಕೊಟ್ಟಿದೆ. ಮತ್ತೊಮ್ಮೆ ಈ ಸಂಸ್ಥೆಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಸಂಸ್ಥೆಯ ಜವಾಬ್ದಾರಿ ಮುಗಿಯಿತು. ತರಬೇತಿ ಕೊಟ್ಟಿದ್ದಾರೆ, ಒಳ್ಳೆಯ ಟೀಚರ್ಸ್ ಅನ್ನು ತರಗತಿ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ಈಗಾಗಲೇ ಮೇಡಮ್ ಜೊತೆ ಮಾತಾಡುವಾಗ ನಮ್ಮ ನಿರೀಕ್ಷೆಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ, ಹಾಗಾಗಿ 2 ಬ್ಯಾಚ್ ಮಾಡಬೇಕಾಯಿತು. ಏಕಕಾಲಕ್ಕೆ ಒಂದೇ ವಿಷಯವನ್ನು 2 ಕಡೆ ಪಾಠ ಮಾಡುವ ಅಧ್ಯಾಪಕರು ಜೋಡಿಸಿದ್ವಿ, ಎಲ್ಲ ಮಾಡಿದ್ದಾರೆ. ಹಾಗಾಗಿ ಅವರ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಈಗಿರೋದು ನಮ್ಮ ಕೆಲಸ, ಅಂದ್ರೆ ವಿದ್ಯಾರ್ಥಿಗಳ ಜವಾಬ್ದಾರಿ. ಇಲ್ಲಿ ಏನು ತರಬೇತಿಯನ್ನು ಕೊಟ್ಟಿದ್ದಾರೋ, ಏನು ಕೋಚಿಂಗ್ ಕೊಟ್ಟಿದ್ದಾರೋ ಅವೆಲ್ಲವೂ ಕೂಡ ಕೊನೆಗೆ ಫಲಿತಾಂಶ ಯಾವುದು ಕೇಳಿದ್ರೆ, ನಾಳೆಯ ದಿನ ಪರೀಕ್ಷೆ ಮುಗಿದ ಮೇಲೆ ನಾವು ಪಡೆಯುವಂತಹ ರ್ಯಾಂಕು ಈ ಸಂಸ್ಥೆಗೆ ನಾವು ಸಲ್ಲಿಸುವಂತಹ ಕೃತಜ್ಞತೆ. ಹಾಗಾಗಿ ಆ ಕೃತಜ್ಞತೆ ನಾನು ಇಲ್ಲಿ ಸಲ್ಲಿಸಲಿಕ್ಕಾಗುವುದಿಲ್ಲ, ಇವತ್ತು ನೀವು ಇಲ್ಲಿ ಸಲ್ಲಿಸಲಿಕ್ಕಾಗುವುದಿಲ್ಲ. ಆ ಕೃತಜ್ಞತೆಯನ್ನು ನೀವು ಸಲ್ಲಿಸಬಹುದಾದದ್ದು ನಿಮ್ಮ ಸಿಇಟಿ ನೀಟ್ ರ್ಯಾಂಕ್ನ ಘೋಷಣೆ ಆಗುತ್ತಲ್ಲ, ಡಿಕ್ಲೇರ್ ಆಗುತ್ತಲ್ಲ, ಆ ದಿನ ನೀವು ಸಲ್ಲಿಸಬಹುದಾದ ಕೃತಜ್ಞತೆ. ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಕೂಡ ಇದೇ ರೀತಿಯ ಒಂದು ಉಚಿತವಾದ ಸಿಇಟಿ ತರಬೇತಿಯನ್ನು ಕಲಬುರಗಿಯಲ್ಲಿ ಮಾಡ್ತಾ ಇದೆ. ಕಲಬುರಗಿಯಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಸುಮಾರು 15-20 ಕಡೆ ಈ ರೀತಿ ಉಚಿತವಾದ ತರಬೇತಿಯನ್ನು ಕೊಡ್ತಾ ಇದೆ. ನಾನು ಕಳೆದ 3 ದಿನದ ಹಿಂದೆ ಶಿವಮೊಗ್ಗದಲ್ಲಿ ನಡೀತಾ ಇರುವಂತಹ ತರಬೇತಿ ಕೇಂದ್ರಕ್ಕೆ ಹೋಗಿದ್ದೆ. ಬೇರೆ ಬೇರೆ ಕಡೆಗಳಲ್ಲಿ ನೂರಾರು ಸಂಖ್ಯೆಯ ವಿದ್ಯಾರ್ಥಿಗಳು ಆ ತರಬೇತಿಗೆ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಯಾರಿಗೆ ಲಕ್ಷಾಂತರ ರೂಪಾಯಿ ಹಣ ಕೊಟ್ಟು ತರಬೇತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲವೋ, ಕೋಚಿಂಗ್ ತಗೊಳ್ಳುವುದಕ್ಕೆ ಸಾಧ್ಯ ಇಲ್ಲವೋ ಅಂತಹ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಇಟ್ಟುಕೊಂಡು ಭವಿಷ್ಯದಲ್ಲಿ ನಾನು ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗಬೇಕು, ನಾನು ಒಳ್ಳೆಯ ಒಂದು ವೃತ್ತಿ ಕ್ಷೇತ್ರಕ್ಕೆ ಹೋಗಬೇಕು ಅನ್ನುವ ಕನಸಿಟ್ಟುಕೊಂಡು ಯಾರು ತರಬೇತಿಗೆ ಬಂದಿದ್ದಾರೋ ಅವರುಗಳು ಸಾಮಾನ್ಯವಾಗಿ ನೀವು ನೋಡಿರ್ತೀರಿ, ಮೊನ್ನೆ SSLC ರಿಸಲ್ಟ್ ಬಂದು ಇನ್ನೇನು ಸ್ವಲ್ಪ ದಿನದಲ್ಲಿ ಸೆಕೆಂಡ್ PUC ರಿಸಲ್ಟ್ ಬರುತ್ತೆ, ಅಥವಾ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿ ಕಾನ್ವೊಕೇಶನ್ಗಳಲ್ಲಿ
ನಂತರ ಹಿಂಗುಲಾಂಬಿಕಾ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಲ್ಲಂಪ್ರಭು ಗುಡ್ಡಾರ್ ಅವರು ಸಹ ಈ ಸಂದರ್ಭದಲ್ಲಿ ಅನಿಸಿಕೆಗಳನ್ನ ಹಂಚಿಕೊಂಡಿದ್ರು. ಅದು ಮಾತ್ರ ಆಮೇಲೆ ಒಂದಿಷ್ಟು ರೊಕ್ಕ ಜಮಿಸ್ತಾರೆ ಭಕ್ತರಂದ್ರೆ ಇವ ಸ್ವಾಮಿ ಗೋಚಿಗಿತ್ತದನ್ರಿ ಎಲ್ಲ ಮಾಡಿ ರೊಕ್ಕ ಜಮಿಸ್ತದ ಏನು ಮಾಡ್ತಾನಂತೆ ಅವನೇನು ಮಾಡ್ದ ಸ್ವಾಮಿ ಒಂದು 5 ಜನ ಹುಡುಗರು ಇಟ್ಕೊಂಡು ಒಂದು ಸ್ಕೂಲ್ ಶುರು ಮಾಡೋದು. ಇವತ್ತು ಅದಕ್ಕೆ ಇನ್ಸ್ಟಿಟ್ಯೂಷನ್ ಅಂತ JSS ಅಂತ ಮೈಸೂರಲ್ಲಿ. ಸೊ ಅದು ಅಮೇರಿಕನ್ 500 acre ಲ್ಯಾಂಡ್ ಇದೆ ಇನ್ಸ್ಟಿಟ್ಯೂಟ್. ಸೊ ಹೀಗೆ ನಮ್ಮ ರಾಜ್ಯದಲ್ಲಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡೋದು ಅವರೆಲ್ಲ ಭಾಳ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇವತ್ತು ನಿಮ್ಗೆ ಇಷ್ಟು ಜನ ಟೀಚರ್ಸ್ ಅದೇನೋ ನಿಮಗೆ ಅನ್ಸೋ ಸುಮ್ಮನೆ ಕ್ಲಾಸಿಗೆ ಕುಂತು ಹೋಗ್ತಾರೆ. ಬಟ್ ಇದ್ರ ಹಿಂದೆ ಭಾಳ ಮ್ಯಾನೇಜ್ಮೆಂಟಿಂದು ಪರಿಶ್ರಮ ಇಷ್ಟು ದೊಡ್ಡ ಬಿಲ್ಡಿಂಗ್ ತರಬೇಕು, ಇನ್ಫ್ರಾಸ್ಟ್ರಕ್ಚರ್ ತರಬೇಕು, ಆಮೇಲೆ ಟೀಚರ್ಸ್ ಇದು ಮಾಡಬೇಕು. ಸೊ ಹೀಗೆ ಒಂದು ಪರಿಶ್ರಮ ಇರ್ತದೆ. ಈ ಪರಿಶ್ರಮಕ್ಕೆ ನಿಮ್ಮ ರಿವಾರ್ಡ್ ಏನಂದ್ರೆ ನಾಳೆ ಎಕ್ಸಾಮಿನೇಷನ್ ಆಗ್ತದೆ, ನೀವು ಸರಿಯಾಗಿ ಓದಬೇಕು. ಆಗಲೇ ಸರ್ ಹೇಳಿದ್ರೆ ಸರಿ ಒಳ್ಳೊಳ್ಳೆ ರ್ಯಾಂಕ್ ತೊಗೊಂಡೇನಂದ್ರೆ ನೀವು ಮೆಡಿಕಲ್ ಇಂಜಿನಿಯರಿಂಗು ಬೇರೆ ಬೇರೆ ಕೋರ್ಸ್ಗಳಿಗೆ ನೀವು ಹೋಗ್ಬೋದು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ 1947 ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗ್ತದೆ. ಅವಾಗ ಯಾರು ಟೀಚರ್ಸ್ ಇದ್ರು ಅವ್ರು ಸ್ವಲ್ಪ ವಿಚಾರ ಮಾಡಿದ್ರು. ಈಗ ಏನಂದ್ರೆ 1947 ಮೊದಲ ಎಲ್ಲ ಹುಡುಗರು ಬರೀ ಕಾಲೇಜ್ ಹುಡುಗರಂದ್ರೆ ಫ್ರೀಡಮ್ ಫೈಟ್ ರೋಡ್ ಮೇಲೆ ಇರ್ತಾರೆ. ಸೊ ಅದಕ್ಕೆ ಏನು ಮಾಡಿದ್ರು, ಈಗ ಸ್ವತಂತ್ರ ಸಿಕ್ತಾರೆ, ಈಗ ಮುಂದೆ ನಮ್ಮ ಹುಡುಗರು ಅಂತ. ಆಮೇಲೆ ಆ ಟೈಮಿಗೆ ಯಾರ್ಯಾರು ನೇಣಗಂಬಕ್ಕೆ ಕೊರಳು ಕೊಟ್ಟಿದ್ರು ಅವರೆಲ್ಲ ಇದು ಕಾಲೇಜ್ ಹುಡುಗರಿದ್ರು. ಸೊ ಆಗಿನ ಟೀಚರ್ಸ್ ವಿಚಾರ ಮಾಡಿದ್ರು, ಇನ್ನು ಮುಂದೆ ಏನಂದ್ರೆ ನಮ್ಮ ದೇಶ ಸಲುವಾಗಿ ಕೊರಳು ಕೂಡ ಆಗೋದಿಲ್ಲ, ಮೆಗಲ್ ಕೊಡಬೇಕಾದ್ರೆ ಮೈ ಕ್ಯಾರಿಯರ್ ಇಸ್ ಫಾರ್ ಮೈ ನೇಷನ್. ನಾವು ನಮ್ಮ ಹುಡುಗರಿಗೆ ಒಂದೊಂದು ಇದೆ ಆಸೆ ಇತ್ತು, ನಾ ಡಾಕ್ಟರ್ ಆಗಬೇಕು, ನಾ ಇಂಜಿನಿಯರ್ ಆಗಬೇಕು, ನಾ CA ಆಗಬೇಕು. ಅವ್ರ ಪರ್ಸನಲ್ ಇಂಬಿಷನ್ ಏನದ ಅದು ನ್ಯಾಷನಲ್ ಡೆವಲಪ್ಮೆಂಟಿಗೆ ಪೂರಕ ಇರ್ಬೇಕಂತ ಹೇಳಿ ಅದಕ್ಕೊಂದು ಆರ್ಗನೈಸೇಷನ್ ಶುರು ಮಾಡಿದ್ರು ಆಗಿನ ಟೀಚರ್ಸ್. ಸೊ ಅದು ABVP ಅಂತ ಹೇಳಿ. ಸೊ ನಮ್ಗೇನಂದ್ರೆ ಈಗ ಇವತ್ತಿನ ಒಂದು 50 ಲಕ್ಷ ಜನ ಹುಡುಗರು ಇದಕ್ಕೆ ಮೆಂಬರ್ಸ್ ಇದ್ದಾರೆ. ಆಮೇಲೆ ಒಂದು 60,000 ರಿಂದ 70,000 ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶದಿಂದ ಭಾರತಕ್ಕೆ ಓದ್ಲಿಕ್ಕೆ ಬರ್ತಾರೆ. ಆ ಸ್ಟೂಡೆಂಟ್ಸು ABVP ಮೆಂಬರ್ಸ್ ಇದ್ದಾರೆ. ಆಮೇಲೆ ನಮ್ಮ ದೇಶದ ಜನ ಹೊರಗೆ ಹೋಗಿದ್ದಾರೆ. ಹೊರಗೆ ಹೋಗಿ ಅಲ್ಲಿ ಅವ್ರ ಮಕ್ಕಳೆಲ್ಲ PUC ಡಿಗ್ರಿ ಇದ್ದಾರೆ, ಅವರೆಲ್ಲ ABVP ಮೆಂಬರ್ಸ್ ಇದ್ದಾರೆ. ಸೊ ಹೀಗಾಗಿ ಇಂಡಿಯನ್ ಒರಿಜಿನಲ್ ಪ್ರತಿಯೊಬ್ಬ PU ಹಿಡ್ಕೊಂಡು ಡಿಗ್ರಿ, ಪೋಸ್ಟ್ ಗ್ರಾಜುಯೇಟ್, PhD ಆ ಎಲ್ಲ ವಿದ್ಯಾರ್ಥಿಗಳಿಂದ ABVP ಮೆಂಬರ್ಸ್ ಇದ್ದಾರೆ. ABVP ಏನು ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಸೃಷ್ಟಿ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಪ್ರೊಜೆಕ್ಟ್ ಇಂಟು ಪ್ರಾಡಕ್ಟ್ ಅಂತ ಇಂಜಿನಿಯರಿಂಗ್ ಹುಡುಗರು ಹೋಗ್ತಾರಲ್ಲ, ಇಂಜಿನಿಯರಿಂಗ್ ಹುಡುಗರು ಒಂದು ಪ್ರಾಜೆಕ್ಟ್ ಮಾಡ್ತಾರೆ, ಸಬ್ಮಿಟ್ ಮಾಡ್ತಿದ್ರು. ಆಮೇಲೆ ಒಂದು 10 ಮಾರ್ಕ್ಸ್ ತೊಗೊಂಡು ಆ ಪ್ರಾಜೆಕ್ಟ್ ಎಲ್ಲ ಹೋಗಿದ್ದು. ನಾವೇನು ಮಾಡಿದ್ವಿ ಅಂದ್ರೆ ಪ್ರಾಜೆಕ್ಟ್ ಇಂಟು ಪ್ರಾಜೆಕ್ಟ್ ಅಂತ ಹೋಗಿರೋದು ಪ್ರಾಡಕ್ಟ್ ಆಗಿ ಹೊರಗೆ ಬರ್ಬೇಕಂತ ಹೇಳಿ ನಾವು ಯಾವಾಗ ಪ್ರೋಗ್ರಾಮ್ ಶುರು ಮಾಡಿದ್ವಿ. ಫಸ್ಟ್ ಟೈಮ್ ಬೆಂಗಳೂರಿನಾಗ ಮಾಡಿದಾಗ ಒಂದು ಹುಡುಗ ಒಂದು ಇದು ಗಿಡ ಇರೋ ಮಷಿನ್ ಕಂಡುಹಿಡ್ಬಿಟ್ಟಿದೆ. ಅವ್ನು ಹೆಂಗೆ ಕಂಡುಹಿಡ್ತಂದ್ರೆ ಅವ್ರ ತಂದಿ ಗಿಡ ಇರಬೇಕಾದ್ರೆ ಕೆಳಗೆ ಸತ್ಬಿಟ್ಟಿದೆ. ಸೊ ಅದಕ್ಕೆ ಏನು ಮಾಡಿದೆ, ಇಲ್ಲಿಂದ ಬೇರೆಯವ್ರು ಹಂಗೆ ಆಗ್ಬೋದು ಅಂತೇಳಿ ಆ ಮಷಿನ್ ಇನ್ವೆನ್ಷನ್ ಶುರು ಮಾಡೋದು. ಫಸ್ಟ್ ಟೈಮ್ ಒಂದು ಮಷಿನ್ ಡೆವಲಪ್ ಮಾಡ್ದೆ. ಬಟ್ ಅವ್ನು 2 ಟೈಮಿಂದ ಕೆಳಗೆ ಬಿಟ್ಬಿಟ್ಟು ಅವ್ನು ಸಣ್ಣ ಹುಡುಗ ಒಂದು ಬಟ್ ಕಡಿತು. ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ರೆ 2ನೇ ಬಟ್ ಕಡಿತು. ಥರ್ಡ್ ಟೈಮ್ ಟ್ರೈ ಮಾಡಿದ್ರೆ 3ನೇ ಬಟ್ ಕಡಿತು. ಊರಾಗಿ ಮಂದಿ ಹೇಳಿದ್ರೆ ಇಲ್ಲ ನೀವು ಬಂದಿ ಸತ್ತಲ್ಲ, ಅದಕ್ಕೆ ನೀವು ಡೆಲಿಕೇಟ್ ಹಸು ಅಂತೆಲ್ಲ ಮಾಡಬೇಡ, ನಿಂದು ಇಂಜಿನಿಯರಿಂಗ್ ಮುಗಿಸ್ಕೊ ಅಂತ ಹೇಳಿ. ಸೊ ಅವ್ರು ಬಿಡಲಿಲ್ಲ. ಅದರೊಳಗೆ ತಲೆಯಿಂದ ಗಿಡ ಇರೋ ಮಷಿನ್ ಕಂಡಿಡ್ತಾರೆ. ಆಮೇಲೆ ನಾವು ಒಂದ್ಸರಿ ಕಿರಣ್ ಕುಮಾರ್ ಇಸ್ರೋ ಚೇರ್ಮನ್ ಇದ್ರು, ಅವರಿಗೊಂದು ಪ್ರೋಗ್ರಾಮ್ ಇದೆ ಸೃಷ್ಟಿದ ಕರ್ತೀವಿ. ಒಂದು ಹುಡುಗಿ ಸುಮ್ಮನೆ ಒಂದು ಟೇಬಲ್ ಒಂದು ಬಟನ್ ಇರ್ತದೆ, ಅಂಗಿ ಹಾಕೋ ಬಟನ್ ಆಟ ಕಟ್ಕೊಂಡು ಕೂತ್ರು. ಅವ್ರು ಕೇಳಿದ್ರೆ ಏನಾದ್ರೆ ಇದು ಬಟನ್ ಅಂತ ಹೇಳಿ. ಅವ್ರು ಹೇಳಿದ್ರೆ ಇಲ್ಲ ಸರ್, ಈ ಬಟನಲ್ಲಿ ಒಳಗೊಂದು ಎಲೆಕ್ಟ್ರಿಕಲ್ ಚಿಪ್ ಇಟ್ಟಿದ್ದೀನಿ, ಕಾರ್ಡಿಯಾಕ್ ಹಾರ್ಟಿಗೆ ಏನಾರ ಸ್ವಲ್ಪ ಸಮಸ್ಯೆ ಆದರೂ ಆ ಚಿಪ್ಪಿಗೆ ಗೊತ್ತಾಗ್ತದೆ. ಮತ್ತು ಆ ಚಿಪ್ ಒಳಗೊಂದು ಏನು ಆಗ್ತದಂದ್ರೆ ಅವ್ರ ರಿಲೇಟಿವ್ಸ್ನಾಗ ಒಂದು 5 ಮಂದಿ ನಂಬರ್ ಇಟ್ಟರು. ಇಮಿಡಿಯೇಟ್ ಅವ್ರಿಗೆ ಗೊತ್ತದ ನಿಮ್ಮ ಇಂಥ ಮನುಷ್ಯಗೆ ಇಲ್ಲಿ ಪ್ರಾಬ್ಲಮ್ ಆಗ್ಲಕ್ಕಂತೆ. ಎರಡನೇದ್ರಲ್ಲಿ ನಿಯರ್ ಬೈ ಓಲಾ ಊಬರ್ನವನಿಗೆ ನಂಬರ್ ಹೋಗ್ತದೆ, ನಿಮ್ಮ ಸರಿ ಬಿದ್ದದ ಒಬ್ಬ ಮನುಷ್ಯನವನಿಗೆ ಹಾರ್ಟಿನ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ನಿಯರ್ ಬೈ ಒಂದು ಲೊಕೇಶನ್ ಎಲ್ಲಿ ಇರ್ತಾನೆ ಅಥವಾ ಸಮೀಪ ಒಬ್ಬ ಕಾರ್ಡಿಯಾಲಜಿಸ್ಟ್ ಇದ್ದಾನೆ, ಅವನಿಗೊಂದು ಮೆಸೇಜ್ ಅಂತ ಹಿಂದೆ ಒಬ್ಬ ಪೇಷಂಟ್ ಅದ ಅಂತ. ಸೊ ಇಮಿಡಿಯೇಟ್ ಆ ಪೇಷಂಟಿಗೆ ಹಾಸ್ಪಿಟಲ್ ಶಿಫ್ಟ್ ಆಗ್ತಾರೆ ಅಂತ. ಸೊ ಈ ರೀತಿ ಇಂಜಿನಿಯರಿಂಗ್ ಈಗ ನಾವು ಇದು ಬಳಸ್ತೀವಿ, ಬಸ್ನಾಗ ಇಲ್ಲೆಲ್ಲ ಇದು ಬಳಸ್ತೀವಿ, ಏನು ಅದು ಟಿಕೆಟ್ ಹಾಕೋದು. ಮೊದಲು ಟಿಕೆಟ್ ಹಾಕಿದ್ರು, ಈಗೆಲ್ಲ ಇರುತ್ತೆ. ಸೊ ಅದನ್ನು ಒಬ್ಬ ಇಂಜಿನಿಯರಿಂಗ್ ಹುಡುಗ ಇದು ಮಾಡಿದ್ರು. ಸೊ ನಾವು ಸೃಷ್ಟಿ ಅಂತ ಹೇಳಿ ಶುರು ಮಾಡಿದ್ದೀವಿ ಇಡೀ ದೇಶನಾಗ. ಅಂದರೆ ಇಂಜಿನಿಯರಿಂಗ್ ಹುಡುಗರು, ಡಿಪ್ಲೊಮಾ ಹುಡುಗರು ಹೊಸ ಕಲಿಬೇಕು ಮತ್ತು ದೇಶ ಸಲಕ್ಕೆ ಉಪಯೋಗ ಆಗ್ತದೆ. ನಂತರ ಕಾರ್ಯಾಗಾರವನ್ನು ಉದ್ದೇಶಿಸಿ ಪ್ರಶಾಂತ್ ಬಿಜಾಪುರ್ ಅವರು ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಮುಖ್ಯವಾಗಿ ಸಾಧಿಸುವ ಛಲ ಇದ್ರೆ ಏನನ್ನು ಸಾಧಿಸಬಹುದು ಎಂಬ ಮಾತನ್ನ ವಿದ್ಯಾರ್ಥಿನಿಯರಿಗೆ ತಿಳಿಸಿದ್ರು. गोल्ड कहां से आती है? कीचड़ से आती है. आप यकीन मानो सर विश्वेश्वरैया और हमारे APJ अब्दुल कलाम जी, ये क्या बड़े यूनिवर्सिटी में थोड़ी पढ़े थे यार. ये लोग हमारे जैसे छोटे गांव में, इनफैक्ट दे रेड इन अ विलेज में एजुकेशन लिया, इतने बड़े हस्ती बन गए कि आज हम उनका पूजा पालन करते हैं. तो आप जो सोचते हो ना, वो आप सक्सेस इज नॉट व्हाट पीपल थिंक अबाउट यू. सक्सेस इज ऑल अबाउट व्हाट यू थिंक अबाउट योरसेल्फ. इट्स मोर इंपॉर्टेंट.
जैसा एक आदमी आता है ना, उसका एक ऑरा बनता है। वो ऑरा बनाने के लिए देखो, मैं कुछ क्वालिटीज बोलता हूँ आपको प्रैक्टिस करने के लिए। आप यकीन नहीं मानोगे, मैं 9वीं कक्षा से मैंने योगा प्राणायाम स्टार्ट किया। मेरे मॉम डैड ये सब चीज देख के उन्होंने एक चीज ठान लिया कि इसको योगा कराना। यू नो, आई हैव टू थैंक माय पेरेंट्स। मुझे बचपन से आज भी मैं सुबह डेली जल्दी उठ के योगा प्राणायाम करता हूँ। मैं मेरे हेल्थ के लिए टाइम देता हूँ। आज मैं 31 उम्र हूँ, मेरा एक बेटा है। आप लगता हूँ मैं ये 31 का उम्र नहीं। तो बोलने की बात ये है कि यार आपको ना अपने लाइफ में अपने माँ बाप छोड़ेंगे, सब लोग छोड़ के जाएंगे, लेकिन आपको एक बात बोलता हूँ, आपका शरीर आपको साथ नहीं देता है ना, कुछ नहीं हो पाएगा। सबसे ज्यादा इंपॉर्टेंट है आज यंगस्टर्स में मैं सबसे बड़ा प्रॉब्लम ये देख रहा हूँ, आप लोग अपने हेल्थ पे काम नहीं कर रहे हो और आप अदाओं पे फिदा हो चुके हैं। ADA, A मतलब एडिक्शन, D मतलब डिस्ट्रैक्शन, A मतलब अट्रैक्शन। ये 3 चीज हमारे दिमाग में आया है। मोबाइल डिस्ट्रैक्ट करता है, लड़कों को लड़कियां अट्रैक्ट करते हैं, लड़कियों को लड़के अट्रैक्ट करते हैं। मैं भी ना बैकबेंचर था। इनफैक्ट मैं भी आपके जैसा आई यूज्ड टू लव सिटिंग बिसाइड्स में, कभी फ्रंट लाइन पे बैठा नहीं था। आप यार मेरा बोलने की बात ये है कि आप ना फर्स्ट इंपॉर्टेंट है कि यार एक सिंपल सा स्टोरी सुनाता हूँ। एक दिन ऐसा हो गया, यू नो, एक बहुत बड़ा आदमी अपना BMW ड्राइव करते हुए शिल्पी के पास आया। यार शिल्पी के पास आने के बाद बोला, यार शिल्पी जी आप इतना सुंदर मूर्तियां बनाते हो यार, क्या बात है यार, देखने के बाद ऐसा लगता है इसमें जान भरा दिया आपने। तो शिल्पी ने बोला, साहब मैं कुछ बड़ा काम नहीं करता हूँ साहब, इसमें से जो बेकार पत्थर है ना वो निकालते जाता हूँ, अपने आप मूर्ति बन जाता है। तो बोलने की बात ये है, अगर इंसान में अगर बैड क्वालिटीज को हटा के अगर गुड क्वालिटीज अगर प्रैक्टिस करेंगे, आप यकीन नहीं मानोगे कि आपका पर्सनालिटी में चेंजेस क्या होगा। दुनिया की सबसे बड़े यूनिवर्सिटीज में एक एक्सपेरिमेंट हुआ। 2 अलग-अलग रूम्स में 2 इतने अच्छे लोगों को बिठाने के बाद उनको एक एक्टिविटी दिया। क्या? ग्लास में चम्मच से जो बाहर बॉल्स थे ना वो डालना है। एक जो रूम है उस रूम में एक 10 लोगों को बोलने लगा है कि यार तू कर सकता है, तू कर सकता है, तू कर सकता है। पॉजिटिव रूम था और एक नेगेटिव रूम था जहां पे तू नहीं कर सकता है, तू नहीं कर सकता है, ये चीज बोलना चालू किया। आप यकीन नहीं मानोगे, ये जो रिजल्ट्स जो आया है ना, इतने फैंटास्टिक रिजल्ट्स थे। जो पॉजिटिव रूम था उसमें उसने 50 बॉल डाला, लेकिन जो नेगेटिव रूम था उसमें सिर्फ उसने 10 या 15 बॉल्स डाला। आप देखो कितना इंपैक्ट करता है पॉजिटिव एटीट्यूड अपनी जिंदगी में। इसीलिए आपको अगर अपना पॉजिटिविटी डेवलप करना है, द फर्स्ट एंड फॉरमोस्ट इंपॉर्टेंट यू हैव टू गेट अप अर्ली इन द मॉर्निंग एंड स्टार्ट प्रैक्टिसिंग योगा, प्राणायाम एंड मेडिटेशन। ये सबसे ज्यादा इंपॉर्टेंट है। आज हम फिजिकली और मेंटली फिट नहीं है तो दुनिया के प्रॉब्लम्स के साथ लड़ाई नहीं कर सकते हैं। आपको मेंटली फिट होना है, आपको रिजल्ट्स अच्छे लाने हैं। सिर्फ जाके बड़ी बुक्स पढ़ने से रिजल्ट्स नहीं है। अगर रिजल्ट्स लाना है तो ओवरऑल सक्सेस रहना है। आज आप यू आर ऑल इंजीनियरिंग स्टूडेंट्स, मतलब आगे आने वाले दिनों में आप इंजीनियरिंग स्टूडेंट्स बनेंगे, जो भी हो, जो भी प्रोफेशन में आओ। आज इंडस्ट्री की डिमांड ये है कि आपका ओवरऑल डेवलपमेंट इंपॉर्टेंट है। आज नॉलेज प्लस स्किल चाहिए। स्किल आज की न्यू एजुकेशन पॉलिसी के हिसाब से स्किल हैज बिकम द मोस्ट इंपॉर्टेंट क्राइटेरिया। आप स्किलिंग और रिस्किलिंग सबसे ज्यादा इंपॉर्टेंट है। आप तब भी देखते हो कि जितने बड़ी स्टार्टअप्स चल रहे हैं, स्टार्टअप में सभी इंजीनियरिंग ड्रॉप आउट स्टूडेंट्स ही हैं। सबसे ज्यादा इंटेलिजेंट लोग कहां जा रहे हैं? दे आर गोइंग फॉर अ जॉब। हमारे देश में आज जॉब सीकर्स को जरूरत नहीं है। वी डोंट वांट जॉब सीकर्स, वी वांट जॉब क्रिएटर्स। हमको जॉब क्रिएटर्स बनना है। जॉब क्रिएट करने के लिए एंटरप्रेन्योरशिप अंदर आना है। एंटरप्रेन्योरशिप अंदर आना है तो आप जैसे यंगस्टर्स एक्स्ट्राऑर्डिनरी स्किल्स के साथ इंडस्ट्री को जाना है। आप पढ़ाई करके रिजल्ट्स अच्छे लाके आप इंडस्ट्री में जाओ, इंडस्ट्री एक्सपीरियंस लो, लेके एक एंटरप्रेन्योर, कोई अगर फैंटास्टिक बड़ी कंपनीज का कुछ आइडिया है, आइडिया को एंटरप्रेन्योराइज करो। ಈ ಸಂದರ್ಭದಲ್ಲಿ ಅನಿರುದ್ಧ್ ಶೆಟ್ಟಿ, ಶ್ರೀ ರಾಜಶೇಖರ್ ಭಾವಿಮನಿ, ಡಾಕ್ಟರ್ ಸಂತೋಷ್ ಕುಮಾರ್, ಡಾಕ್ಟರ್ ಬಸಂತಿ ಗಂಟಿ, ಪ್ರೊಫೆಸರ್ ಶಿವಶೇಖರ್ ಮಂಗಲ್ಗಿ, ಸೃಷ್ಟಿ ಕಣ್ಣಿ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ರು.
ಅತ್ಯಂತ ಕಷ್ಟದ ಜೀವನ ನಡೆಸುತ್ತಿರುವ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಜನಾಂಗದವರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದು ಜನಾಂಗದ ಸರ್ವಾಂಗೀಣ ಅಭಿವೃದ್ಧಿಯೇ ನಿಗಮದ ಪ್ರಮುಖ ಉದ್ದೇಶ ಎಂದು ಕರ್ನಾಟಕ ರಾಜ್ಯ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ತಿಳಿಸಿದ್ದಾರೆ. ನಗರದ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಮೊದಲು ದೇವರಾಜ್ ಅರಸು ನಿಗಮದಲ್ಲಿ ಈ ನಿಗಮವನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಬೇರ್ಪಡಿಸಿ ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕ ನಿಗಮವನ್ನು ಸ್ಥಾಪಿಸಿದ್ದಾರೆ. ನಾನು ನಿಗಮದ ಮೊದಲ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡು 1 ವರ್ಷ 8 ತಿಂಗಳಾಗಿದ್ದು, ಜನಾಂಗದ ಅಭಿವೃದ್ಧಿಯೇ ನನ್ನ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ಈ ಜನಾಂಗದಲ್ಲಿ ಗೊಲ್ಲ, ಯೋಗ, ಹೆಳವ, ಸಿಕ್ಕಲಿಗ, ಒಕ್ಕಲಿಗ, ಹಾವಾಡಿಗ, ಕಟಬು, ದರ್ಗಾ ಮುರ್ಗಾ ಮುಂತಾದ ಜಾತಿಗಳನ್ನು ಒಳಗೊಂಡು 46 ಜಾತಿಗಳಿವೆ. ಇವೆಲ್ಲದರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಸಂಚರಿಸಿ ಅವರು ಕಷ್ಟ, ನೋವು ಹಾಗೂ ಸಮಸ್ಯೆಗಳನ್ನು ಅರ್ಥಕೊಂಡು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಆಯಾ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪರಿಹಾರ ನೀಡುವಂತೆ ಸೂಚಿಸಿದ್ದೇನೆ. ಗಂಗಾ ಕಲ್ಯಾಣ, ಉದ್ಯೋಗ ಸಾಲ, ಅರಿವು, ಶೈಕ್ಷಣಿಕ ಸಾಲ, ಅಮೃತ ಮುನ್ನಡೆ, ಸ್ತ್ರೀ ಸ್ವಸಹಾಯ ಸಂಘ ಮುಂತಾದ ಯೋಜನೆಗಳ ಮೂಲಕ ಅವರಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಹೇಳಿದ್ದಾರೆ. ನಮ್ಮ ಕಟಬು ಸಮಾಜ, ಶಿಲ್ಲೆಖ್ಯಾತ ಸಮಾಜ, ದುರ್ಗಾ ಮುರ್ಗಾ, ಹಾವಾಡಿಗ ಸಮಾಜ, ಗಿಸಾಡಿ ಸಮಾಜ, ಈ ರೀತಿ 46 ಜಾತಿಗಳನ್ನು ಒಳಗೊಂಡಂತಹ ಈ ಒಂದು ಜನಾಂಗದವರಿಗೆ ಅವರ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಅವರ ಏನು ಕಷ್ಟ ನಷ್ಟ ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ನಿವಾರಿಸಿ ಅವರನ್ನು ಮುಖ್ಯವಾಹಿನಿಗೆ ತರತಕ್ಕಂಥ ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ನಿಗಮವನ್ನು ನಮ್ಮ ಸರ್ಕಾರ ಸ್ಥಾಪನೆ ಮಾಡಿದೆ. ನಾವು ಅಧ್ಯಕ್ಷರಾಗಿ ಇವತ್ತಿಗೆ 1 ವರ್ಷ 8 ತಿಂಗಳು ಆಗ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಅಲೆಮಾರಿ ಜನಾಂಗದವನು ಅಲ್ಲದವನಾಗಿದ್ದರಿಂದ ನನಗೆ ಒಂದು ರೀತಿಯಾದ ಕುತೂಹಲ. ಯಾವ ರೀತಿ ಅಂತ ಹೇಳಿದ್ರೆ, ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರನ್ನು ನೋಡಬೇಕು. ಅವರ ಏನು ಕಷ್ಟ ನಷ್ಟಗಳಿವೆ, ಅವರ ಸಮಸ್ಯೆಗಳೇನು, ಅವರ ಮೂಲ ಕಸುಬೇನು, ಅವರ ವಾಸ್ತವ್ಯದ ಜೀವನ ಯಾವ ರೀತಿ ಇದೆ ಎಲ್ಲವನ್ನು ನೋಡಿ ಆ ಸಮಸ್ಯೆಗಳಿಗೆ ಒಂದು ರೀತಿಯಾದ ಪರಿಹಾರವನ್ನು ಕಂಡುಕೊಳ್ಳುವ ರೀತಿಯಲ್ಲಿ ನಾನು ಪ್ರತಿ ಜಿಲ್ಲೆಗೆ ಪ್ರವಾಸವನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಇವತ್ತು ಗುಲ್ಬರ್ಗ, ಈ ಕಲಬುರಗಿ ಜಿಲ್ಲೆಗೆ ಬಂದಿದ್ದೀನಿ. ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮ ಇದ್ದಾರೆ. ಇವತ್ತು ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗ ಅಂತ ಹೇಳಿದರೆ ನಾನು ಕಂಡುಕೊಂಡಂತೆ ಸಾಮಾಜಿಕ ನ್ಯಾಯ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯ ರೀತಿಯಲ್ಲಿ, ಬಹಳ ಕಷ್ಟಕರವಾದ ರೀತಿಯಲ್ಲಿ ಜೀವನ ಸಾಗಿಸುವಂಥ ಒಂದು ಸಮಾಜ, ಧ್ವನಿ ಇಲ್ಲದೇ ಇರತಕ್ಕಂಥ ಸಮಾಜ. ಇವತ್ತು ಈ ರೀತಿಯಾದ ಸಮಾಜಕ್ಕೆ ಒಂದು ಧ್ವನಿಯಾಗಿ ನಿಲ್ಲಬೇಕು. ಇವರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುವಂಥ ಕೆಲಸ ಆಗಬೇಕು. ಈ ಜನಾಂಗದವರನ್ನು ಮುಖ್ಯವಾಹಿನಿಗೆ ತಂದು ಅವರನ್ನು ಒಟ್ಟು ಒಂದು ಅಭಿವೃದ್ಧಿ ಚಿಂತನೆಯಲ್ಲಿ ನಡೆಸಿಕೊಂಡು ಹೋಗುವ ಸದುದ್ದೇಶವನ್ನು ಇಟ್ಟುಕೊಂಡು ನಾನಂತೂ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವತ್ತು ಅಲೆಮಾರಿ ಜನಾಂಗದ ಅವರ ಬಳಿ ಹೋದಾಗ ಭಾಳ ಬೇಸರ ಆಗ್ತದೆ. ಆ ಕಡೆ ಡೇರೆನೂ ಅಲ್ಲ, ಈ ಕಡೆ ಗುಡಿಸಲು ಅಲ್ಲ, ಆ ರೀತಿಯಾದ ಒಂದು ವಾಸ ಸ್ಥಾನವನ್ನು ನಿರ್ಮಿಸಿಕೊಂಡು ಒಂದು ಚಿಕ್ಕದಾದ ಸ್ಥಳದಲ್ಲಿ 5-6 ಜನ ಅಲ್ಲೇ ಅವರೆಲ್ಲ ಜೀವನ ಕ್ರಮವನ್ನು ಮಾಡುವಂಥದ್ದನ್ನು ನೋಡುವಾಗ ಭಾಳ ಬೇಸರ ಆಗ್ತದೆ. ಈ ಸಂದರ್ಭದಲ್ಲಿ ನಾನು ಸರ್ಕಾರ ಕೂಡ ಮನವಿ ಮಾಡಿದ್ದೆ. ಈ ಸಂದರ್ಭದಲ್ಲಿ ಪ್ರಿಯದರ್ಶಿನಿ ನಾರಾಯಣ್, ಸಂತೋಷ್ ಶಿಂದೆ, ಅನಮ್ ಜೋಗಿ, ಅಂಕಿತಾ ಹೇಳವ ಹಾಗೂ ಸಾಯಿಬಣ್ಣ ಉಪಸ್ಥಿತರಿದ್ದರು. ಯಡ್ರಾಮಿ ತಾಲೂಕಿನ ಮಳಲಿಯ ಉಗಾರ್ ಶುಗರ್ ವರ್ಕ್ಸ್ ಲಿಮಿಟೆಡ್ನಲ್ಲಿ ಗುತ್ತಿಗೆ ನೌಕರರನ್ನ ಈ ಹಿಂದೆ ಕೆಲಸದಿಂದ ತೆಗೆದುಹಾಕಿದ್ದು, ನಮ್ಮ ಹೋರಾಟದ ಫಲವಾಗಿ ಇಂದು 54 ನೌಕರರನ್ನ ಪುನಃ ನೇಮಕ ಮಾಡಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಸಮಸ್ಯೆಯ ಕುರಿತು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್ ಅವರು ಅರ್ಜಿಯ ಮೇರೆಗೆ ಉಗಾರ ಶುಗರ್ ವರ್ಕ್ಸ್ನ ಆಡಳಿತ ಮಂಡಳಿ, ಹಳೆ ಮತ್ತು ಹೊಸ ಗುತ್ತಿಗೆದಾರರ ಪ್ರತಿನಿಧಿಗಳು ಹಾಗೂ ಯೂನಿಯನ್ ಪ್ರತಿನಿಧಿಗಳ ಜೊತೆ ನಿರಂತರ ಸಂಧಾನ ಮಾತುಕತೆ ನಡೆಸಿ 54 ಕುಟುಂಬ ಬೀದಿ ಪಾಲಾಗುವುದನ್ನು ತಪ್ಪಿಸಲು ಶ್ರಮಿಸಿದ ಕಾರ್ಮಿಕ ಉಪ ಆಯುಕ್ತರಾದ ನಾಗೇಶ್ ಅವರಿಗೆ ಹಾಗೂ ಆಯುಕ್ತರ ಕಚೇರಿಯ ಎಲ್ಲಾ ಸಿಬ್ಬಂದಿಯವರಿಗೆ ಧನ್ಯವಾದವನ್ನ ತಿಳಿಸಿದ್ರು. ಈ ಕಾರ್ಮಿಕರು ಸುಮಾರು 15 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದು ಇವರನ್ನ ತೆಗೆದು ಹಾಕಲಾಗಿತ್ತು.
ನಂತರ ಈಗ ಸಭೆಯಲ್ಲಿ ಸಂಧಾನ ಮಾತುಕತೆ ನಡೆಸಿ ಪುನಃ ನೇಮಕ ಮಾಡಿಕೊಂಡಿದ್ದು ಸಂತೋಷದ ವಿಷಯ ಎಂದು ತಿಳಿಸಿದ್ದಾರೆ. ಕಾರ್ಮಿಕ ಸಮಸ್ಯೆಯನ್ನು ಅರಿತು ಜೇವರ್ಗಿಯ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಅಜಯ್ ಸಿಂಗ್ ಅವರಿಗೂ ಸಹ ಯೂನಿಯನ್ ಪರವಾಗಿ ಧನ್ಯವಾದವನ್ನ ತಿಳಿಸಿದ್ರು. ಅಲ್ಲದೆ ಎಐಟಿಯುಸಿ ಭೀಮರೈ ಮುದಬಸಬಕೋಳ್ ರಾಮು ಗುತ್ತೇದಾರ್ ಅನಿಲ್ ಕಾಂಬ್ಳೆ ಅವರಿಗೂ ಸಹ ಧನ್ಯವಾದವನ್ನ ತಿಳಿಸಿದ್ರು. ಮೇ 31ಕ್ಕೆ ಮಳ್ಳಿಯಲ್ಲಿರ್ತಕ್ಕಂಥ ಉಬಾರ್ ಶುಗರ್ ಕಂಪ್ನಿಯೊಳಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ರು. ಅವರಿಗೆ ಏಕಾಏಕಿ ಕೆಲಸದಿಂದ ತೆಗೆದಿದ್ರು. 15 ವರ್ಷ ಕೆಲಸ ಮಾಡಿದ್ರು ನಾನು. ಮತ್ತು ಏಜೆನ್ಸಿ ಚೇಂಜ್ ಆಗಿದೆ ಅಂತೇಳಿ ಕೆಲಸ ಮಾಡ್ತಾಯಿದ್ರು. ಹೊಸ ಏಜೆನ್ಸಿಯವರು ತೊಗೊಳ್ದೇ 54 ಜನ ಕಾರ್ಮಿಕರ ಪರಿಸ್ಥಿತಿ ಬದುಕು ಅತಂತ್ರ ಆಗಿತ್ತು. 1ನೇ ತಾರೀಕಿಂದ ನಿನ್ನೆವರು ನಿರಂತರವಾಗಿ ಹೋರಾಟ ಮಾಡ್ತಾನೆ ಒಂದು ಕಡೆಗೆ ಕಾರ್ಮಿಕ ಉಪಾಯುಕ್ತರ ಕಚೇರಿಗೆ ಅರ್ಜಿ ಕೊಟ್ಟು ಅವರ ಮಧ್ಯಸ್ಥಿಕೆಯಲ್ಲಿ ಮ್ಯಾನೇಜ್ಮೆಂಟ್ ಅವ್ರ ಕರೆದು ಹಳೆ ಏಜೆನ್ಸಿ ಅವರು ಕರೆದು ಈ ಮತ್ತೆ ಹೊಸದಾಗಿ ಬಂದಿರ್ತಕ್ಕಂಥ ಏಜೆನ್ಸಿ ಅವರು ಕರೆದು ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಮಾನ್ಯ ಅಜಯ್ ಸಿಂಗ್ ಅವರು ಮಧ್ಯಸ್ಥಿಕೆ ವಹಿಸ್ಕೊಳ್ಬೇಕು ಅಂತ ಅವರಿಗೆ ಮನವಿ ಕೊಟ್ಟರು. ಅವರು ಕೂಡ ಇಂಟ್ರೆಸ್ಟ್ ತೋರಿಸಿ ಇದೆಲ್ಲರ ಪರಿಣಾಮವಾಗಿ ಮತ್ತೆ 54 ಜನ ಕಾರ್ಮಿಕರನ್ನ ಮತ್ತೆ ಕೆಲಸಕ್ಕೆ ನೇಮಕಾತಿ ಮಾಡ್ಕೊಂಡಿದ್ದಾರೆ. ಹೊಸ ಏಜೆನ್ಸಿ ಮೂಲಕ ಅವ್ರನ್ನ ಕೆಲಸಕ್ಕೆ ತೊಗೊಂಡಿದ್ದಾರೆ. ಹಾಗಾಗಿ ಇದಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಅವಶ್ಯಕತೆ ಇದೆ. ಇಲ್ಲಿ ಯಾಕೆ ಅಂತ ಹೇಳಿದ್ರೆ 54 ಜನ ಕುಟುಂಬಗಳಿದ್ದಾವೆ. 54 ಜನ ಕುಟುಂಬಗಳು 100 ಜನ ಅವ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗಾಗಿ ಅವರು ಏಕಾಏಕಿ ಬೀದಿಗೆ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಮದುವೆ ಮಾಡಿದ ಕೂಡಲೇ ತಾವು ಸ್ಪಂದಿಸಿದ್ವಿ. ಜೊತೆಗೆ ಆಡಳಿತ ಮಂಡಳಿಯವರು ಸ್ಪಂದಿಸ್ತಾರೋ ಇಲ್ಲೋ ಅಂತಕ್ಕಂಥ ಭಾವನೆಯಿಂದ ಚಳವಳಿ ಶುರುವಾಯಿತು. ನಾವು ಚಳವಳಿ ವಿಶೇಷವಾದಂಥ ರೀತಿಯೊಳಗೆ ಮಾಡಿದ್ವಿ. ಒಂದು ಕಡೆ ನಮ್ಮ ಕೆಲಸಕ್ಕೆ ಏನೂ ತೊಂದರೆ ಆಗದಿರೋಂಗೆ ಕೆಲಸ ಮಾಡ್ತಾನೆ ಅದು ಬೇರೆಯವರಿಗೆ ನಾವು ಹೊಸದಾಗಿ ಬಂದಿರ್ತಕ್ಕಂಥವ್ರು ಅಲೋ ಮಾಡ್ತಾನೆ ವಿನೂತನ ರೀತಿಯೊಳಗೆ ಚಳವಳಿ ಮಾಡಿದ್ವಿ. ಇದಕ್ಕೆ ಆಡಳಿತ ಮಂಡಳಿ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ. ಜೊತೆಗೆ ರಾಜಕೀಯವಾಗಿ ನಾವು ಈ ಸಮಸ್ಯೆ ಇದೆ ಸರ್ ಅಂತೇಳಿ ಮಾನ್ಯ ಶಾಸಕರಿಗೆ ಗಮನಕ್ಕೆ ತಂದು ಅವರು ಬೆಂಗಳೂರಲ್ಲಿದ್ದರು, ಯಾವುದೋ ಚಿಂತನಾ ಸಭೆಯೊಳಗಿದ್ರು ಅವ್ರ ಪಕ್ಷದ್ದು. ಅವರು ಇಮಿಡಿಯೇಟಾಗಿ ಕಾನ್ಫರೆನ್ಸ್ ಕಾಲ್ ಒಳಗೆ ಅವ್ರ ಜೊತೆ ಮಾತಾಡ್ಕೊಂಡು, ಇಲ್ಲ ನಾನು ಅಲ್ಲಾಗದೇ ನಾನು ಗುಲ್ಬರ್ಗಕ್ಕೆ ಬರ್ತೀನಿ, ಸೋಮವಾರ ಬರ್ತೀನಿ ಕ್ಷೇತ್ರಕ್ಕೆ, ಅಲ್ಲಿ ಕರೆದು ಮಾತಾಡ್ತೀನಿ ಅಂತೇಳಿ ಅವ್ರಿಗೆ ಹೋಗಿ ಮನವಿ ಪತ್ರ ಕೊಟ್ಬಿಟ್ಟು ಅವರು ಮ್ಯಾನೇಜ್ಮೆಂಟ್ನವ್ರು ಕರೆದು ಮಾತಾಡಿಸಿ ನಿನ್ನೆ DLC ಆಫೀಸರ್ ಉಪ ಕಾರ್ಮಿಕ ಆಯುಕ್ತರ ಕಚೇರಿಯೊಳಗೆ ಇನ್ನು ನಾಗೇಶ್ ಸರ್ ಇದ್ದಾರೆ. ನಾಗೇಶ್ ಸರ್ ಅವರ ಮಧ್ಯಸ್ಥಿಕೆಯೊಳಗೆ ಹೊಸ ಏಜೆನ್ಸಿಯವರು ಮತ್ತು ಈ ಹಿಂದೆ ಕೆಲಸ ಮಾಡಿಸ್ಕೊಂಡಿರ್ತಕ್ಕಂಥ ಏಜೆನ್ಸಿಯವರು ಮತ್ತು ಉಬಾರ್ ಶುಗರ್ನ ಆಡಳಿತ ಮಂಡಳಿಯ CO ಆಗಿರ್ತಕ್ಕಂಥ ಅವಿನಾಶ್ ಸಿದ್ದಾರ್ಕರ್ ಅವರು, ಜೊತೆಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರ್ತಕ್ಕಂಥ ಜತೀನ್ ಕೊಠಾರಿ ಅವರು, ಆಮೇಲೆ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ತಕ್ಕಂಥ ಸಾಗರ್ ಕುಲಕರ್ಣಿ ಅವರು, ಇವರೆಲ್ಲ ಬಂದು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಅವರಿಗೆ ಸ್ಪಂದಿಸಿ ಇವ್ರು ಮತ್ತೆ ಅಳದನ್ನ ಕಂಟಿನ್ಯೂ ಮಾಡ್ಕೊತೀವಿ ಅಂತಕ್ಕಂಥ ರೀತಿಯೊಳಗೆ ನಿನ್ನೆ ಕಾರ್ಮಿಕ ಇಲಾಖೆಯಿಂದ ಅಗ್ರಿಮೆಂಟು ಕೂಡ ಆಗಿದೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮತ್ತೊಮ್ಮೆ ತಮಗೂ ಕೂಡ ನಾವು ಇದನ್ನು ಎಲ್ಲ ಪ್ರಕಟಣೆ ಮಾಡಿ ಎಲ್ಲರೂ ಗೊತ್ತಾಗೋಂಗೆ ಮಾಡಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ಚುರುಕುಗೊಳಿಸೋ ರೀತಿಯೊಳಗೆ ತಮ್ಮ ಪತ್ರಿಕಾ ವರದಿಗಳನ್ನ ಕೆಲಸ ಮಾಡಿದ್ದಾರೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನು ಸಲ್ಲಿಸಿ ಈ ಸಂದರ್ಭದಲ್ಲಿ ಅಶೋಕ್ ಯಮನಪ್ಪ, ಸಾಸ್ನೂರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 36 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲಬುರಗಿಯ ಐತಿಹಾಸಿಕ ಕೋಟೆಯಲ್ಲಿನ ಅಕ್ರಮ ಮನೆಗಳ ತೆರವಿಗೆ ಜಿಲ್ಲಾಧಿಕಾರಿಗಳ ಸೂಚನೆ. ವೀರಶೈವ ಲಿಂಗಾಯತ ಸ್ವಾಭಿಮಾನಿಗಳ ಬಳಗದಿಂದ UPSC ಟಾಪರ್ ಡಾಕ್ಟರ್ ವಿನಯ್ ಗಾದಗೆಗೆ ಸನ್ಮಾನ. ಮುಂಗಾರು ಅವಧಿ ಆರಂಭಗೊಂಡಿದ್ರೂ ಜಿಲ್ಲೆಯಲ್ಲಿ ಅಗತ್ಯ ಪ್ರಮಾಣದ ರಸಗೊಬ್ಬರ ದಾಸ್ತಾನು ಮಾಡಿಕೊಳ್ಳುವಲ್ಲಿ ಜಿಲ್ಲಾಡಳಿತ ವಿಫಲ, ಶರಣಪ್ರಕಾಶ್ ಪಾಟೀಲ್. ಇಲ್ಲಿಗೆ ಇಂದಿನ ಗುಲ್ಬರ್ಗ ವಾರ್ತೆಗಳು ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರ್ಗಿ.
ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586. Just Club, a unique place in Kalburgi. Kalburgi's most exclusive club for you. Enjoy the luxurious spaces. Just Club spread over 7 acres with lush green lawn and natural ambience. Unparalleled service, extensive amenities and amiable atmosphere. Just Club offers a premium lifestyle destination for events, kitty parties, cocktail parties, birthday celebrations, engagement ceremonies, marriage receptions, dealers meet or CME meetings, Board meetings or corporate meetings, anniversaries, festival celebrations and a lot more. Please contact the club office for more details on plans and pricing. Visit Just Club, a new destination for your joyful life. Uppin's Farm near Koranti Hanuman Temple, Nagnalli Road, Kalburgi.